ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ಹೇಳಲಿರುವ ವಿಷಯವು ಕೇವಲ ರಾಶಿ ಫಲವಲ್ಲ, ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಕೆಲವು ಮಹತ್ವದ ಬದಲಾವಣೆಗಳ ಕುರಿತು ಒಂದು ಆಧ್ಯಾತ್ಮಿಕ ಸಂದೇಶವಾಗಿದೆ. ಇದನ್ನು ಭಯ ಹುಟ್ಟಿಸುವ ಉದ್ದೇಶದಿಂದ ಹೇಳ್ತಾ ಇಲ್ಲ, ಬದಲಾಗಿ ನಿಮ್ಮ ಜೀವನದ ದಾರಿಯಲ್ಲಿ ಎದುರಾಗಬಹುದಾದ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸೋದಕ್ಕೆ ಸಹಾಯವಾಗುವ ದೃಷ್ಟಿಯಿಂದ ನಾನು ಹಂಚಿಕೊಳ್ತಾ ಇದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಕೂಡ ಗಮನಕ್ಕಿಟ್ಟು ಕೇಳಿ, ಮಧ್ಯದಲ್ಲಿ ಬಿಡಬೇಡಿ. ಯಾಕೆಂದರೆ ಕೊನೆಯಲ್ಲಿ ತಿಳಿಸುವ ಕೆಲವು ಪರಿಹಾರಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ನೀವು ಮಹಾಲಕ್ಷ್ಮಿ ದೇವಿಯನ್ನು, ನಂದೀಶ್ವರನನ್ನು ಮತ್ತು ಪರಮಶಿವನನ್ನು ಭಕ್ತಿಯಿಂದ ನಂಬಿದರೆ ಕಮೆಂಟಲ್ಲಿ ಓಂ ನಮಃ ಶಿವಾಯ ಹಾಗೂ ಜೈ ಶ್ರೀ ಮಹಾಲಕ್ಷ್ಮಿ ಮಾತೆ ಅಂತ ಬರೀರಿ. ನಿಮ್ಮ ಭಕ್ತಿಯೇ ನಿಮ್ಮ ದೊಡ್ಡ ಶಕ್ತಿಯಾಗಲಿ. ವೃಷಭ ರಾಶಿಯವರೇ, ನೀವು ಸಹನೆಯ ಪ್ರತಿರೂಪ. ನಿಮ್ಮ ಹೃದಯದಲ್ಲಿ ಪ್ರೀತಿ, ಕರುಣೆ ಮತ್ತು ನಿಷ್ಠೆ ತುಂಬಿ ತುಳುಕುತ್ತೆ. ಒಮ್ಮೆ ಯಾರನ್ನಾದರೂ ನಿಮ್ಮವರನ್ನಾಗಿ ಒಪ್ಪಿಕೊಂಡ್ರೆ ಅವರನ್ನು ಎಂದಿಗೂ ಸುಲಭವಾಗಿ ಬಿಟ್ಕೊಳ್ಳೋದಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಡ್ತೀರಿ, ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸ್ತೀರಿ. ಆದರೆ ಇದೇ ಒಳ್ಳೆಯ ಗುಣಗಳನ್ನು ಕೆಲವರು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಮೌನವನ್ನು ದೌರ್ಬಲ್ಯ ಅಂತ ಅರ್ಥೈಸುವವರು ನಿಮ್ಮ ಸುತ್ತಲೂ ಇರಬಹುದು. ನಿಮ್ಮ ಒಳ್ಳೆಯತನವನ್ನು ಪರೀಕ್ಷಿಸುವ ಸಂದರ್ಭಗಳು ಈಗಾಗಲೇ ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ಬಂದಿರಬಹುದು. ಆದರೆ ಈಗ ಕಾಲಚಕ್ರ ಬದಲಾಗ್ತಾ ಇದೆ. ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿದ್ದ ಒತ್ತಡ, ಆತಂಕ ಮತ್ತು ಅನಗತ್ಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುವ ಸಮಯ ಹತ್ತಿರ ಆಗ್ತಾ ಇದೆ. ಇದುವರೆಗೆ ನೀವು ಮಾಡಿದ ಶ್ರಮ ವ್ಯರ್ಥ ಆಗೋದಿಲ್ಲ. ತಡವಾಗಬಹುದು, ಆದರೆ ನ್ಯಾಯ ತಪ್ಪುವುದಿಲ್ಲ ಎಂಬ ಮಾತು ನಿಮ್ಮ ಜೀವನದಲ್ಲಿ ನಿಜವಾಗಲಿರುವ ಸಮಯ ಇದು. ಇತ್ತೀಚಿನ ದಿನಗಳಲ್ಲಿ ನೀವು ಒಂದು ವಿಚಿತ್ರ ಅನುಭವವನ್ನು ಗಮನಿಸಿರಬಹುದು. ಯಾವುದೇ ಕೆಲಸ ಆರಂಭಿಸಿದರೆ ಕೊನೆಯ ಕ್ಷಣದಲ್ಲಿ ಅಡ್ಡಿ ಉಂಟಾಗೋದು, ಹಣ ಕೈಗೆ ಬಂದರೂ ಉಳಿಯದೇ ಇರೋದು, ಮನೆಯಲ್ಲಿ ಸಣ್ಣ ವಿಷಯಕ್ಕೂ ಕೂಡ ವಾಗ್ವಾದಗಳು ನಡೆಯೋದು, ಮನಸ್ಸಿಗೆ ಶಾಂತಿ ಸಿಗದೇ ಇರೋದು, ರಾತ್ರಿ ನಿದ್ದೆ ಸರಿಯಾಗಿ ಬರದೇ ಇರೋದು, ಇವುಗಳು ನಿಮ್ಮ ಮನಸ್ಸನ್ನು ಕಾಡಿರಬಹುದು. ಆದರೆ ಇವು ಶಾಶ್ವತವಲ್ಲ. ಕತ್ತಲೆಯ ನಂತರ ಬೆಳಕು ಬರುವಂತೆ ಸಂಕಷ್ಟದ ನಂತರ ನೆಮ್ಮದಿ ಕೂಡ ಬರುತ್ತೆ. ನೀವು ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಹಿತೈಷಿಗಳೇ ಅಂತ ನಂಬೇಡಿ. ಪ್ರತಿಯೊಂದು ನಗುವಿನ ಹಿಂದೆ ಒಳ್ಳೆಯ ಉದ್ದೇಶವೇ ಇರುತ್ತೆ ಅಂತ ಭಾವಿಸುವುದು ತಪ್ಪಾಗಬಹುದು. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಅಸೂಯೆ ಪಡ್ತಾರೆ. ಅವರು ನಿಮ್ಮ ಮುಂದೆ ಸ್ನೇಹ ತೋರಿಸಿದ್ರು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಧ್ಯತೆ ಇದೆ. ಆದ್ದರಿಂದ ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಯೋಜನೆಗಳು, ನಿಮ್ಮ ಹಣಕಾಸಿನ ವಿಚಾರಗಳು ಮತ್ತು ಕುಟುಂಬದ ಖಾಸಗಿ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದನ್ನು ತಪ್ಪಿಸಿ. ಒಂದು ಶುಭ ಸುದ್ದಿ ನಿಮ್ಮ ಮನೆ ಬಾಗಿಲು ತಟ್ಟುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಮತ್ತೆ ಚಲನೆ ಪಡೆಯಬಹುದು. ಉದ್ಯೋಗಕ್ಕಾಗಿ ಕಾಯುತ್ತಾ ಇರೋರಿಗೆ ಒಳ್ಳೆಯ ಅವಕಾಶ ದೊರೆಯಬಹುದು. ವ್ಯಾಪಾರದಲ್ಲಿ ಇದ್ದವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಆದಾಯದ ದಾರಿಗಳು ತೆರೆದುಕೊಳ್ಳಬಹುದು. ಕುಟುಂಬದಲ್ಲಿ ಇದ್ದ ಕೆಲವು ತಪ್ಪು ಅರ್ಥೈಸಿಗಳು ನಿಧಾನವಾಗಿ ದೂರವಾಗುತ್ತೆ. ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಸಹಾಯ ದೊರೆಯುವ ಸಾಧ್ಯತೆ ಕೂಡ ಇದೆ. ಆದರೆ ಈ ಸಮಯದಲ್ಲಿ ಒಂದು ಎಚ್ಚರಿಕೆ ಅಗತ್ಯ. ಕೋಪ ಬಂದಾಗ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಆದ್ದರಿಂದ ಯಾವುದೇ ಮಾತಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. 2 ಕ್ಷಣ ಯೋಚನೆ ಮಾಡಿ ಮಾತನಾಡಿ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಆಯುಧ ಆಗಲಿದೆ. ನಿಮ್ಮ ಮಾತು ಕಡಿಮೆ ಇದ್ದಷ್ಟು ನಿಮ್ಮ ಗೌರವ ಹೆಚ್ಚಾಗುತ್ತೆ. ಜುಲೈ ತಿಂಗಳಲ್ಲಿ ಒಂದು ವಿಶೇಷ ದಿನ. ನಿಮ್ಮ ಜೀವನಕ್ಕೆ ಹೊಸ ಆರಂಭ ಅನ್ನೋದು ಸಂಕೇತ ಆಗಬಹುದು. ಆ ದಿನ ನಿಮಗೆ ಒಂದು ಫೋನ್ ಬರ್ಬೋದು, ಒಂದು ಮೆಸೇಜ್ ಬರ್ಬೋದು, ಅಥವಾ ಬಹಳ ದಿನಗಳಿಂದ ಕಾಯುತ್ತಿದ್ದ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗ್ಬೋದು. ಆ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿಧಿ ಕೆಲವೊಮ್ಮೆ ಸಣ್ಣ ಘಟನೆಗಳ ಮೂಲಕವೇ ದೊಡ್ಡ ಬದಲಾವಣೆಗಳನ್ನು ತರುತ್ತೆ. ಆರ್ಥಿಕವಾಗಿ ಕೂಡ ಉತ್ತಮ ಬದಲಾವಣೆಗಳನ್ನೋದು ಕಾಣಿಸಿಕೊಳ್ಳುತ್ತೆ. ಇದುವರೆಗೆ ಸಾಲದ ಒತ್ತಡದಲ್ಲಿ ಇರೋರಿಗೆ ಸ್ವಲ್ಪ ನೆಮ್ಮದಿ ದೊರೆಯಬಹುದು. ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತೆ. ಹೊಸ ಆದಾಯದ ಮೂಲ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಹಣ ಬಂದ ತಕ್ಷಣ ಅದನ್ನು ಪ್ರದರ್ಶನಕ್ಕಾಗಿ ಖರ್ಚು ಮಾಡುವ ಅಭ್ಯಾಸವನ್ನು ಬಿಡಿ. ಉಳಿಸುವ ಗುಣವೇ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಅವಕಾಶ ಸಿಕ್ಕರೆ ತಪ್ಪದೇ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ. ಶುಕ್ರವಾರ ಮಹಾಲಕ್ಷ್ಮಿ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ನಿಮ್ಮ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥನೆ ಮಾಡಿ. ಈ ಸಣ್ಣ ಆಧ್ಯಾತ್ಮಿಕ ಅಭ್ಯಾಸಗಳು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿಯನ್ನು ನೀಡುತ್ತೆ.
ಒಂದು ವಿಷಯವನ್ನು ಮಾತ್ರ ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಈಗ ನಡೆಯಲಿರುವ ಬದಲಾವಣೆಗಳು ಕೇವಲ ಅದೃಷ್ಟದಿಂದ ಅಲ್ಲ, ನೀವು ಇಷ್ಟು ವರ್ಷಗಳ ಕಾಲ ಮಾಡಿದ ಶ್ರಮ, ಸಹನೆ ಮತ್ತು ಪ್ರಾಮಾಣಿಕತೆಯ ಫಲ. ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ಭಕ್ತಿ ಇಡಿ. ಸಮಯ ನಿಮ್ಮ ಪರವಾಗಿ ತಿರುಗಲು ಆರಂಭಿಸಿದೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೆಯಲಿರುವ ಘಟನೆಗಳು ಸಾಮಾನ್ಯ ಅಂತ ಕಾಣಿಸಿದ್ರು ಅವುಗಳ ಹಿಂದೆ ಒಂದು ದೊಡ್ಡ ಅರ್ಥ ಅಡಗಿರುತ್ತೆ. ನೀವು ಇದುವರೆಗೆ ಎದುರಿಸಿದ ಪ್ರತಿಯೊಂದು ಸಂಕಷ್ಟ ಕೂಡ ನಿಮ್ಮನ್ನು ಮುರಿಯಲು ಬಂದಿರಲಿಲ್ಲ, ಬದಲಾಗಿ ನಿಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದಿತ್ತು. ನೀವು ಅನೇಕ ಬಾರಿ ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಇಷ್ಟು ಪರೀಕ್ಷೆಗಳು ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಂಡಿರ್ಬೋದು. ಆದರೆ ಕಾಲವೇ ಈಗ ಆ ಪ್ರಶ್ನೆಗೆ ಉತ್ತರ ನೀಡಲು ಸಿದ್ಧ ಆಗ್ತಾ ಇದೆ. ಇದುವರೆಗೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು, ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು ಮತ್ತು ನಿಮ್ಮ ಪ್ರಯತ್ನಗಳನ್ನು ಆಸೆ ಮಾಡಿದವರು ಮುಂದಿನ ದಿನಗಳಲ್ಲಿ ನಿಮ್ಮ ಸಾಧನೆಯನ್ನು ಕಂಡು ಆಶ್ಚರ್ಯಪಡುವ ಸಂದರ್ಭ ಬರಬಹುದು. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಗೆಲುವಾಗಲಿದೆ. ಪ್ರತಿಯೊಂದು ಹೋರಾಟಕ್ಕೂ ಉತ್ತರವನ್ನು ಕೋಪದಿಂದ ಕೊಡಬೇಕಾಗಿಲ್ಲ, ಕೆಲವೊಮ್ಮೆ ಸಮಯವೇ ಅತ್ಯುತ್ತಮ ಉತ್ತರವನ್ನು ನೀಡುತ್ತೆ. ಕುಟುಂಬದ ವಿಷಯದಲ್ಲಿ ಒಂದು ಮಹತ್ವದ ಬದಲಾವಣೆ ಕಾಣಬಹುದು. ಬಹಳ ದಿನಗಳಿಂದ ಮನೆಯಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ದೂರವಾಗಿದ್ದ ಸಂಬಂಧಿಕರು ಮತ್ತೆ ಸಂಪರ್ಕಕ್ಕೆ ಬರಬಹುದು. ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಹೊಂದಿದ್ದ ತಪ್ಪು ಕಲ್ಪನೆಗಳನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಇದರಿಂದ ಮನೆಯ ವಾತಾವರಣದಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿರುವವರು ಈ ಸಮಯದಲ್ಲಿ ತಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ನಿಮ್ಮ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶ ನಿಮ್ಮ ಮುಂದೆ ಬರಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಪಾಲುದಾರಿಕೆ ಅಥವಾ ಹೊಸ ಗ್ರಾಹಕರ ಮೂಲಕ ಲಾಭದ ಸೂಚನೆಗಳಿವೆ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡೋದು ಅತ್ಯಗತ್ಯವಾಗಿರುತ್ತೆ. ಆರ್ಥಿಕವಾಗಿ ಈ ಸಮಯ ಉತ್ತಮವಾದರೂ ಕೂಡ ಅನಗತ್ಯ ಸಾಲ ಮಾಡೋದು ಅಥವಾ ಯೋಚನೆ ಇಲ್ಲದೆ ಹೂಡಿಕೆ ಮಾಡೋದು ಸೂಕ್ತವಲ್ಲ. ಸಣ್ಣ ಸಣ್ಣ ಉಳಿತಾಯಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಸಹಾಯ ಆಗುತ್ತೆ. ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದ್ರೂ ಕೂಡ ಖರ್ಚಿನ ಮೇಲೂ ನಿಯಂತ್ರಣ ಇರಬೇಕು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹ ನೀಡುವ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಾಕಷ್ಟು ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹೆಚ್ಚು ಮಾನಸಿಕ ಒತ್ತಡ ತೆಗೆದುಕೊಳ್ಳೋದ್ರಿಂದ ನಿದ್ದೆಯ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಸ್ವಲ್ಪ ಧ್ಯಾನ ಮಾಡಿ, ಪ್ರಾರ್ಥನೆಗೆ ಮೀಸಲಿಡಿ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲೂ ಕೂಡ ಹೊಸ ಬೆಳಕು ಕಾಣಬಹುದು. ಇದುವರೆಗೆ ಮನಸ್ತಾಪದಲ್ಲಿದ್ದ ದಂಪತಿಗಳು ಪರಸ್ಪರ ಮಾತನಾಡುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಅವಕಾಶ ಪಡಿತಾರೆ. ಅವಿವಾಹಿತರಿಗೆ ಉತ್ತಮ ಸಂಬಂಧದ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ವ್ಯಕ್ತಿಯ ಗುಣ ಮತ್ತು ನಡತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರನೇ ಮುಂದುವರಿರಿ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿ ಪ್ರವೇಶ ಮಾಡಬಹುದು. ಅವರು ನಿಮ್ಮ ಭವಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಅವರ ಸಲಹೆ ಅಥವಾ ಸಹಾಯದಿಂದ ನೀವು ಒಂದು ದೊಡ್ಡ ನಿರ್ಧಾರವನ್ನು ಯಶಸ್ವಿಯಾಗಿ ತೆಗೆದುಕೊಳ್ಳಬಹುದು. ಆದ್ದರಿಂದ ಒಳ್ಳೆಯವರನ್ನು ಗುರುತಿಸುವ ವಿವೇಕವನ್ನು ಬೆಳೆಸಿಕೊಳ್ಳಿ. ಆಧ್ಯಾತ್ಮಿಕವಾಗಿ ಈ ಸಮಯ ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಲ್ವ ಪತ್ರೆ ಅರ್ಪಿಸಿ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಸಮರ್ಪಿಸಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಅಥವಾ ಅಗತ್ಯ ಇರೋರಿಗೆ ಸಹಾಯ ಮಾಡಿ. ಇಂತಹ ಸತ್ಕಾರ್ಯಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡೋದ್ರ ಜೊತೆಗೆ ಒಳ್ಳೆಯ ಚಿಂತನೆಗಳನ್ನು ಬೆಳೆಸುತ್ತೆ. ಒಂದು ಹಳೆಯ ಕನಸು ಈಗ ನನಸಾಗುವ ದಾರಿಯಲ್ಲಿ ಸಾಗ್ತಾ ಇದೆ. ನೀವು ಧೈರ್ಯ ಕಳೆದುಕೊಳ್ಳದೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ ಯಶಸ್ಸು ದೂರದಲ್ಲಿ ಇಲ್ಲ. ನಿಮ್ಮ ಅದೃಷ್ಟಕ್ಕಿಂತ ನಿಮ್ಮ ಪರಿಶ್ರಮವೇ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಗುರಿಯನ್ನು ಬಿಟ್ಟು ಬಿಡಬೇಡಿ. ವೃಷಭ ರಾಶಿಯವರೇ, ಈಗ ನೀವು ಕೇಳಲಿರುವ ವಿಷಯವನ್ನು ಅತ್ಯಂತ ಗಮನದಿಂದ ಆಲಿಸಿ. ಯಾಕೆಂದರೆ ಮುಂದಿನ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವಂತಹ ಸಮಯ ಆಗಬಹುದು. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಕೆಲವು ಬದಲಾವಣೆಗಳು ಈಗ ಒಂದೊಂದಾಗಿ ನಿಮ್ಮ ಕಣ್ಣೆದುರೇ ನಡೆಯಲಿವೆ. ಆದರೆ ಈ ಅವಕಾಶಗಳನ್ನು ಗುರುತಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಕೆಲವೊಮ್ಮೆ ಅದೃಷ್ಟದ ಬಾಗಿಲು ತಟ್ಟುತ್ತೆ, ಆದರೆ ಅದನ್ನು ತೆರೆಯುವುದು ನಿಮ್ಮ ಕೈಯಲ್ಲೇ ಇರುತ್ತೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಅಸಾಧ್ಯ ಅಂತ ಭಾವಿಸಿದ್ದ ಒಂದು ಕಾರ್ಯ ಈಗ ಸಾಧ್ಯವಾಗುವ ಲಕ್ಷಣಗಳು ಗೋಚರಿಸ್ತಾ ಇವೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೈಗೂಡದ ಕೆಲಸಕ್ಕೆ ಇದ್ದಕ್ಕಿದ್ದಂತೆ ಸರಿಯಾದ ದಾರಿ ಸಿಗಬಹುದು. ನಿಮ್ಮನ್ನು ಹಿಂದೆ ತಳ್ಳಲು ಯತ್ನಿಸಿದ ಪರಿಸ್ಥಿತಿಗಳೇ
ಈಗ ನಿಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ. ಆದ್ದರಿಂದ ಯಾವುದೇ ಸಣ್ಣ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವ ಸಮಯ ಇದು. ಹಿಂದೆ ನಿಮ್ಮ ಅಭಿಪ್ರಾಯವನ್ನು ಕೇಳದವರು ಈಗ ನಿಮ್ಮ ಸಲಹೆಯನ್ನು ಕೇಳುವ ಪರಿಸ್ಥಿತಿ ಬರಬಹುದು. ನಿಮ್ಮ ಅನುಭವ ಮತ್ತು ತಾಳ್ಮೆ ಇತರರಿಗೆ ಮಾರ್ಗದರ್ಶನವಾಗಿರುತ್ತೆ. ಆದರೆ ಇದರಿಂದ ಅಹಂಕಾರ ಪಡೆಯಲು ಬೆಳೆಸೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ. ವಿನಯವೇ ನಿಮ್ಮ ಯಶಸ್ಸನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಈ ಅವಧಿಯಲ್ಲಿ ದೂರದ ಪ್ರಯಾಣದ ಯೋಗವು ಕೂಡ ಕಂಡು ಬರ್ತಾ ಇದೆ. ಕೆಲಸ, ವ್ಯಾಪಾರ ಅಥವಾ ಕುಟುಂಬದ ಕಾರಣದಿಂದ ಒಂದು ಮಹತ್ವದ ಪ್ರಯಾಣ ಕೈಗೊಳ್ಳುವ ಸಾಧ್ಯತೆ ಇದೆ. ಆ ಪ್ರಯಾಣದಿಂದ ಹೊಸ ಪರಿಚಯಗಳು, ಹೊಸ ಅವಕಾಶಗಳು ಮತ್ತು ಆರ್ಥಿಕ ಲಾಭದ ಬಾಗಿಲು ತೆರೆಯಬಹುದು. ಆದ್ದರಿಂದ ಪ್ರಯಾಣದ ಅವಕಾಶ ಬಂದರೆ ಅಗತ್ಯ ಮುನ್ನೆಚ್ಚರಿಕೆಗಳೊಂದಿಗೆ ಅದನ್ನು ಸ್ವೀಕಾರ ಮಾಡಿ. ನಿಮ್ಮ ಮನೆಯ ವಾತಾವರಣದಲ್ಲಿ ನಿಧಾನವಾಗಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟ ಶುಭ ಕಾರ್ಯಗಳು ಮತ್ತೆ ಆರಂಭ ಆಗ್ಬೋದು. ಮನೆಯ ಹಿರಿಯರ ಆಶೀರ್ವಾದ ನಿಮಗೆ ದೊಡ್ಡ ಬಲವಾಗುತ್ತೆ. ಅವರ ಮಾತುಗಳನ್ನು ಗೌರವಿಸಿ. ಕೆಲವೊಮ್ಮೆ ಹಿರಿಯರ ಅನುಭವವೇ ದೊಡ್ಡ ಸಂಕಷ್ಟವನ್ನು ತಪ್ಪಿಸಬಹುದು. ಹಣಕಾಸಿನ ವಿಷಯದಲ್ಲಿ ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಹೆಚ್ಚಿನ ಲಾಭದ ಆಸೆಯಿಂದ ಅಪರಿಚಿತ ಯೋಜನೆಗಳಲ್ಲಿ ಹಣ ಹೂಡಬೇಡಿ. ಯಾರ ಮಾತನ್ನು ಪರಿಶೀಲನೆ ಮಾಡದೆ ನಂಬೇಡಿ. ನಿಮ್ಮ ಪರಿಶ್ರಮದಿಂದ ಬಂದ ಹಣವನ್ನು ಸುರಕ್ಷಿತವಾಗಿ ಬಳಸಿದರೆ ಮುಂದಿನ ದಿನಗಳಲ್ಲಿ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹೆಚ್ಚು ಕೆಲಸದ ಒತ್ತಡದಿಂದ ದೇಹವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿಗೆ ಸಮಯ ನೀಡಿ. ಆರೋಗ್ಯ ಉತ್ತಮವಾಗಿದ್ದರೆ ಯಾವುದೇ ಗುರಿಯನ್ನು ಸಾಧಿಸುವುದು ಸುಲಭವಾಗುತ್ತೆ. ಆಧ್ಯಾತ್ಮಿಕವಾಗಿ ಈ ಸಮಯ ನಿಮಗೆ ವಿಶೇಷವಾಗಿದೆ. ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಲು ಸಾಧ್ಯವಾದರೆ ನಿಮ್ಮ ಮನಸ್ಸಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗುತ್ತೆ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಕಮಲ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಬಡ ಕುಟುಂಬಕ್ಕೆ ಅನ್ನ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಿ. ಒಳ್ಳೆಯ ಕಾರ್ಯಗಳು ಜೀವನದಲ್ಲಿ ಸಕಾರಾತ್ಮಕ ಚಿಂತನೆ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತೆ. ವೃಷಭ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಎದುರಿಸಿದ್ರೂ ಕೂಡ ಇನ್ನೂ ಸೋಲನ್ನು ಒಪ್ಕೊಳ್ಳೋದಕ್ಕೆ ಆಗಿಲ್ಲ. ಅದೇ ನಿಮ್ಮ ನಿಜವಾದ ಶಕ್ತಿ. ಈಗ ಸಮಯ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ನಿಮ್ಮ ಕನಸುಗಳು ನನಸಾಗೋದಕ್ಕೆ ನೀವು ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ಮಹತ್ವದ್ದಾಗಿದೆ. ಆತುರ ಪಡಬೇಡಿ, ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಬಿಡಬೇಡಿ. ವೃಷಭ ರಾಶಿಯವರೇ, ಈಗ ಈ ಸಂದೇಶದ ಅತ್ಯಂತ ಮಹತ್ವದ ಭಾಗವನ್ನು ನಾವು ಕೇಳುವ ಸಮಯ ಬಂದಿದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಮಹತ್ವ ಬರುತ್ತೆ. ಆ ತಿರುವು ಕೆಲವರಿಗೆ ಅವಕಾಶದ ರೂಪದಲ್ಲಿ ಬರುತ್ತೆ, ಕೆಲವರಿಗೆ ಪರೀಕ್ಷೆಯ ರೂಪದಲ್ಲಿ ಬರುತ್ತೆ. ಆದರೆ ಅದನ್ನು ಸರಿಯಾಗಿ ಗುರುತಿಸದೇ ಇರೋದು ಮಾತ್ರ ತಮ್ಮ ಭವಿಷ್ಯವನ್ನು ಬದಲಾಯಿಸ್ಕೊಳ್ತಾರೆ. ನೀವು ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ನಿಮ್ಮ ಜೀವನದಲ್ಲೂ ಅಂತಹ ಒಂದು ಸಮಯ ಈಗ ನಿಧಾನವಾಗಿ ಸಮೀಪಿಸ್ತಾ ಇದೆ. ಮುಂದಿನ ಕೆಲವು ವಾರಗಳಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು. ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಹೊಸ ಬೆಳವಣಿಗೆ ಆಗಿರ್ಬೋದು, ಕುಟುಂಬದಲ್ಲಿ ಶುಭ ಸಮಾರಂಭದ ಸುದ್ದಿಯಾಗಿರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂತೋಷ ತರುವ ವಿಷಯ ಆಗಿರ್ಬೋದು. ಯಾವುದೇ ರೂಪದಲ್ಲಿ ಬಂದರೂ ಅದನ್ನು ಸ್ವಾಗತಿಸುವ ಮನಸ್ಸು ನಿಮ್ಮಲ್ಲಿರಬೇಕು. ಇದುವರೆಗೆ ನಿಮ್ಮನ್ನು ಪರೀಕ್ಷಿಸಿದ ಸಂದರ್ಭಗಳು ಈಗ ನಿಮ್ಮನ್ನು ಪ್ರಶಂಸಿಸುವ ಹಂತಕ್ಕೆ ಬರಬಹುದು. ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ದವರು ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರಿಯುವ ಸಾಧ್ಯತೆ ಇದೆ. ನಿಮ್ಮ ಮೌನವನ್ನು ದೌರ್ಬಲ್ಯ ಅಂತ ಭಾವಿಸಿದವರು ನಿಮ್ಮ ಮೇಲೂ ದೃಢತೆಯನ್ನು ನೋಡಿ ಆಶ್ಚರ್ಯಪಡ್ತಾರೆ. ಆದ್ದರಿಂದ ಯಾರ ಮೇಲೂ ಕೂಡ ದ್ವೇಷವನ್ನು ಇಟ್ಕೊಳ್ಬೇಡಿ. ಕ್ಷಮಿಸುವ ಗುಣವೇ ನಿಮ್ಮ ಜೀವನಕ್ಕೆ ಇನ್ನಷ್ಟು ಶಾಂತಿಯನ್ನು ತರುತ್ತೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸೂಚನೆಗಳಿವೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು. ದಂಪತಿಗಳ ನಡುವೆ ಇದ್ದ ಮನಸ್ತಾಪ ಕಡಿಮೆಯಾಗಬಹುದು. ಮನೆಯಲ್ಲಿ ವಿಷಯದಲ್ಲಿ ಜಾಗರೂಕರಾಗಿರುವುದನ್ನು ಮುಂದುವರಿಸಿ. ಆದಾಯ ಹೆಚ್ಚಾದರೂ ಉಳಿತಾಯದ ಅಭ್ಯಾಸವನ್ನು ಬಿಡಬೇಡಿ. ಭವಿಷ್ಯದ ಯೋಜನೆಗಳನ್ನು ಈಗಿನಿಂದಲೇ ರೂಪಿಸಿಕೊಳ್ಳಿ. ನಿಮ್ಮ ಪರಿಶ್ರಮದಿಂದ ಗಳಿಸಿದ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮುಂದಿನ ದಿನಗಳಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಮನಸ್ಸನ್ನು ಶಾಂತವಾಗಿಡಲು ಪ್ರತಿದಿನ
ಕೆಲವು ನಿಮಿಷ ಧ್ಯಾನ ಮಾಡಿ ಒಳ್ಳೆಯ ಚಿಂತನೆಗಳು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ, ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ, ಅನ್ನದಾನ, ಅಗತ್ಯವಿರೋರಿಗೆ ಸಹಾಯ ಮಾಡಿ. ಇಂತಹ ಕಾರ್ಯಗಳು ಸಮಾಜಕ್ಕೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ತೃಪ್ತಿ ನೀಡುತ್ತೆ. ಒಂದು ಮುಖ್ಯ ವಿಷಯವನ್ನು ಎಂದಿಗೂ ಮರೆಯಬೇಡಿ, ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ಕೇವಲ ಗ್ರಹಗಳು ಮಾತ್ರವಲ್ಲ, ನಿಮ್ಮ ನಿರ್ಧಾರಗಳು, ನಿಮ್ಮ ಪರಿಶ್ರಮ, ನಿಮ್ಮ ಶಿಸ್ತು ಮತ್ತು ನಿಮ್ಮ ಒಳ್ಳೆಯ ನಡತೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ ನೀಡ್ಬೋದು, ಆದರೆ ಜೀವನವನ್ನು ರೂಪಿಸೋದು ನಿಮ್ಮ ಕೈಯಲ್ಲೇ ಇರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಕಷ್ಟಗಳು ಕೂಡ ಸಣ್ಣದಾಗಿ ಕಾಣುತ್ತೆ. ಧೈರ್ಯ ಇದ್ದರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸತ್ಯದ ದಾರಿಯಲ್ಲಿ ನಡೆಯುವವರನ್ನು ಯಶಸ್ಸು ಖಂಡಿತವಾಗಿಯೂ ತಡವಾಗಿ ಬಂದರೂ ಕೂಡ ಹುಡುಕಿಕೊಂಡು ಖಂಡಿತವಾಗಿ ಬಂದೇ ಬರುತ್ತೆ. ಆದ್ದರಿಂದ ಯಾವುದೇ ಸಂಕಷ್ಟ ಬಂದರೂ ಕೂಡ ಕುಗ್ಗಬೇಡಿ. ನಿಮ್ಮ ಸಮಯ ಈಗ ಬರ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ರಾಶಿಯ ಬಗ್ಗೆ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಮಹಾಲಕ್ಷ್ಮಿ ಅಂತ ಬರೀರಿ. ನಿಮ್ಮ ಜೀವನ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರುವುದನ್ನು ಮುಂದುವರಿಸಿ. ಆದಾಯ ಹೆಚ್ಚಾದರೂ ಉಳಿತಾಯದ ಅಭ್ಯಾಸವನ್ನು ಬಿಡಬೇಡಿ. ಭವಿಷ್ಯದ ಯೋಜನೆಗಳನ್ನು ಈಗಿನಿಂದಲೇ ರೂಪಿಸಿಕೊಳ್ಳಿ. ನಿಮ್ಮ ಪರಿಶ್ರಮದಿಂದ ಗಳಿಸಿದ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮುಂದಿನ ದಿನಗಳಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಮನಸ್ಸನ್ನು ಶಾಂತವಾಗಿಡಲು ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮಾಡಿ. ಒಳ್ಳೆಯ ಚಿಂತನೆಗಳು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ, ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ, ಅನ್ನದಾನ, ಅಗತ್ಯವಿರೋರಿಗೆ ಸಹಾಯ ಮಾಡಿ. ಇಂತಹ ಕಾರ್ಯಗಳು ಸಮಾಜಕ್ಕೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ತೃಪ್ತಿ ನೀಡುತ್ತೆ. ಒಂದು ಮುಖ್ಯ ವಿಷಯವನ್ನು ಎಂದಿಗೂ ಮರೆಯಬೇಡಿ, ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ಕೇವಲ ಗ್ರಹಗಳು ಮಾತ್ರವಲ್ಲ, ನಿಮ್ಮ ನಿರ್ಧಾರಗಳು, ನಿಮ್ಮ ಪರಿಶ್ರಮ, ನಿಮ್ಮ ಶಿಸ್ತು ಮತ್ತು ನಿಮ್ಮ ಒಳ್ಳೆಯ ನಡತೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ ನೀಡ್ಬೋದು, ಆದರೆ ಜೀವನವನ್ನು ರೂಪಿಸೋದು ನಿಮ್ಮ ಕೈಯಲ್ಲೇ ಇರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಕಷ್ಟಗಳು ಕೂಡ ಸಣ್ಣದಾಗಿ ಕಾಣುತ್ತೆ. ಧೈರ್ಯ ಇದ್ದರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸತ್ಯದ ದಾರಿಯಲ್ಲಿ ನಡೆಯುವವರನ್ನು ಯಶಸ್ಸು ಖಂಡಿತವಾಗಿಯೂ ತಡವಾಗಿ ಬಂದರೂ ಕೂಡ ಹುಡುಕಿಕೊಂಡು ಖಂಡಿತವಾಗಿ ಬಂದೇ ಬರುತ್ತೆ. ಆದ್ದರಿಂದ ಯಾವುದೇ ಸಂಕಷ್ಟ ಬಂದರೂ ಕೂಡ ಕುಗ್ಗಬೇಡಿ. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರುವುದನ್ನು ಮುಂದುವರಿಸಿ. ಆದಾಯ ಹೆಚ್ಚಾದರೂ ಉಳಿತಾಯದ ಅಭ್ಯಾಸವನ್ನು ಬಿಡಬೇಡಿ. ಭವಿಷ್ಯದ ಯೋಜನೆಗಳನ್ನು ಈಗಿನಿಂದಲೇ ರೂಪಿಸಿಕೊಳ್ಳಿ. ನಿಮ್ಮ ಪರಿಶ್ರಮದಿಂದ ಗಳಿಸಿದ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮುಂದಿನ ದಿನಗಳಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಮನಸ್ಸನ್ನು ಶಾಂತವಾಗಿಡಲು ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮಾಡಿ. ಒಳ್ಳೆಯ ಚಿಂತನೆಗಳು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ, ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ, ಅನ್ನದಾನ, ಅಗತ್ಯವಿರೋರಿಗೆ ಸಹಾಯ ಮಾಡಿ. ಇಂತಹ ಕಾರ್ಯಗಳು ಸಮಾಜಕ್ಕೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ತೃಪ್ತಿ ನೀಡುತ್ತೆ. ಒಂದು ಮುಖ್ಯ ವಿಷಯವನ್ನು ಎಂದಿಗೂ ಮರೆಯಬೇಡಿ, ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ಕೇವಲ ಗ್ರಹಗಳು ಮಾತ್ರವಲ್ಲ, ನಿಮ್ಮ ನಿರ್ಧಾರಗಳು, ನಿಮ್ಮ ಪರಿಶ್ರಮ, ನಿಮ್ಮ ಶಿಸ್ತು ಮತ್ತು ನಿಮ್ಮ ಒಳ್ಳೆಯ ನಡತೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ ನೀಡ್ಬೋದು, ಆದರೆ ಜೀವನವನ್ನು ರೂಪಿಸೋದು ನಿಮ್ಮ ಕೈಯಲ್ಲೇ ಇರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಕಷ್ಟಗಳು ಕೂಡ ಸಣ್ಣದಾಗಿ ಕಾಣುತ್ತೆ. ಧೈರ್ಯ ಇದ್ದರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸತ್ಯದ ದಾರಿಯಲ್ಲಿ ನಡೆಯುವವರನ್ನು ಯಶಸ್ಸು ಖಂಡಿತವಾಗಿಯೂ ತಡವಾಗಿ ಬಂದರೂ ಕೂಡ ಹುಡುಕಿಕೊಂಡು ಖಂಡಿತವಾಗಿ ಬಂದೇ ಬರುತ್ತೆ. ಆದ್ದರಿಂದ ಯಾವುದೇ ಸಂಕಷ್ಟ ಬಂದರೂ ಕೂಡ ಕುಗ್ಗಬೇಡಿ.